ನಮ್ಮ ಶಾಲೆಯ ಹೆಸರು ಶ್ರೀ ಭುವನೇಶ್ವರಿ ಬಾಲಿಕಾ ಪ್ರೌಢಶಾಲೆ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮ ಪ್ರಥಮ ಭಾಷೆ ಮೊದಲ ಅಧ್ಯಾಯವಾದ ನಮ್ಮ ಭಾಷೆ ಪಾಠವನ್ನು ಕುರಿತು ರಸಪ್ರಶ್ನೆ ಚಟುವಟಿಕೆಯನ್ನು ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ನಡೆಸುತ್ತಿದ್ದೇವೆ. ತಂಡಗಳನ್ನು ಈ ರೀತಿ ಮಾಡಿಕೊಂಡಿದ್ದೇವೆ. ಮೊದಲನೇ ತಂಡ ಕುವೆಂಪು, ಎರಡನೇ ತಂಡ ಮಾಸ್ತಿ, ಮೂರನೇ ತಂಡ ಬೇಂದ್ರೆ, ನಾಲ್ಕನೇ ತಂಡ ಕಾರಂತ. ಈ ರಸಪ್ರಶ್ನೆಯ ನಿಯಮಗಳು ಹೀಗಿದೆ. ಡೈರೆಕ್ಟ್ ಕ್ವಶನ್ಗೆ 10 ಅಂಕಗಳು, ಪಾಸಿಂಗ್ ಕ್ವಶನ್ಗೆ 5 ಅಂಕಗಳು. ಗುಂಪಿನಲ್ಲಿ ಚರ್ಚಿಸಿ ಉತ್ತರವನ್ನು ನೀಡಬೇಕು. ಗುಂಪಿನಲ್ಲಿ ಚರ್ಚಿಸಿ ಯಾರಾದರೂ ಒಬ್ಬರು ಎದ್ದು ನಿಂತು ಉತ್ತರವನ್ನು ನೀಡಬೇಕು. ಇಬ್ಬರು ಎದ್ದು ಉತ್ತರವನ್ನು ಕೊಟ್ಟರೆ ಅದಕ್ಕೆ ಅಂಕಗಳು ಇರುವುದಿಲ್ಲ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 5 ಸುತ್ತುಗಳಿರುತ್ತವೆ. ಈಗ ಪ್ರಶ್ನೆಗಳಿಗೆ ಹೋಗೋಣ. ತಂಡಕ್ಕೆ ನೇರ ಪ್ರಶ್ನೆ. ಈ ಭಾಷೆಯನ್ನು ದೇವಭಾಷೆ ಎನ್ನುವರು. ಆಪ್ಷನ್: ಎ ಸಂಸ್ಕೃತ, ಬಿ ಕನ್ನಡ, ಸಿ ಹಿಂದಿ, ಡಿ ಇಂಗ್ಲಿಷ್. ಸರಿಯಾದ ಉತ್ತರ. ಕುವೆಂಪು ತಂಡ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳನ್ನು ನೀಡುತ್ತಿದ್ದೇವೆ. ಮಿಶ್ರಣ: ಎಣ್ಣೆ ತುಪ್ಪದ ಮಿಶ್ರಣದಂತೆ ಅಸ್ವಾದ ಎಂದವರು. ಎ 12ನೇ ಶತಮಾನದ ಕವಿ ನಯಸೇನ, ಬಿ ಮಹಾಲಿಂಗರಂಗ, ಸಿ ಎಂ ಮರಿಯಪ್ಪ ಭಟ್ಟರು, ಡಿ ಪ್ರಾರ್ಥನಾ ವಿಮರ್ಶಕ ಸುಮಲ್. 12ನೇ ಶತಮಾನದ ನಯಸೇನ ಕವಿ. ಸರಿಯಾದ ಉತ್ತರ. ಎರಡನೇ ತಂಡವು ಸರಿಯಾದ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳನ್ನು ನೀಡುತ್ತಿದ್ದೇವೆ. ತಂಡ 3ಕ್ಕೆ ನೇರ ಪ್ರಶ್ನೆ. ನೈಲ್ ಮತ್ತು ಕ್ರೀಡಗಿರಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಲಿಪಿ ಸಾಕ್ಷ್ಯ ಕಂಡುಕೊಂಡವರು. ಎ ಎಂ ಮರಿಯಪ್ಪ ಭಟ್ಟರು, ಬಿ ಪ್ರಾರ್ಥನಾ ವಿಮರ್ಶಕ ಸುಮಲ್, ಸಿ 12ನೇ ಶತಮಾನದ ನಯಸೇನ, ಡಿ ಮಹಾಲಿಂಗರಂಗ. ಸರಿಯಾದ ಉತ್ತರ. ಮೂರನೇ ತಂಡವು ಮೊದಲನೇ ಹಂತದಲ್ಲಿ ಸರಿಯಾದ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳನ್ನು ನೀಡುತ್ತಿದ್ದೇವೆ. ತಂಡ 4ಕ್ಕೆ ನೇರ ಪ್ರಶ್ನೆ. ಎಂ ಮರಿಯಪ್ಪ ಭಟ್ಟರು ಜನಿಸಿದ ವರ್ಷ. 1906. ಸರಿಯಾದ ಉತ್ತರ. ತಂಡ 4 ಸರಿಯಾದ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳು. 1ನೇ ಸುತ್ತು ಮುಗಿದಿದೆ. ತಂಡ ಮೊದಲನೆಗೆ ಅಂದ 2ನೇಯ ತಂಡ 1ಕ್ಕೆ ಮೊದಲನೇ ಪ್ರಶ್ನೆ. ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಡ್ಯಾಶ್ ಸರಿ. ಎ ಮಹಾನ್ ವ್ಯಕ್ತಿಯೇ, ಬಿ ಜಂತುವೆ, ಸಿ ಸಮಾಜ ಸುಧಾರಕನೇ, ಡಿ ಪಕ್ಷಿ. ಜಂತುವೆ ಸರಿಯಾದ ಉತ್ತರ. ಎರಡನೇ ಹಂತದಲ್ಲಿ ಮೊದಲನೇ ತಂಡ ಕುವೆಂಪು ಸರಿಯಾದ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳು. 2ಕ್ಕೆ ನೇರ ಪ್ರಶ್ನೆ. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಡ್ಯಾಶ್ ಅವಶ್ಯಕತೆ ಉಂಟಾಯಿತು. ಎ ಭಾಷೆಯ ಅವಶ್ಯಕತೆ, ಬಿ ವಾಹನಗಳ ಅವಶ್ಯಕತೆ, ಸಿ ಲೆಕ್ಕವಿಡುವ ಅವಶ್ಯಕತೆ, ಡಿ ಗ್ರಂಥಗಳ ಅವಶ್ಯಕತೆ. ಲೆಕ್ಕವಿಡುವ ಅವಶ್ಯಕತೆ. ಸರಿಯಾದ ಉತ್ತರ. ಎರಡನೇ ತಂಡವು ಕೂಡ ನೇರ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ನೀಡಿದೆ, ಅದಕ್ಕಾಗಿ 10 ಅಂಕಗಳು. ತಂಡಕ್ಕೆ ನೇರ ಪ್ರಶ್ನೆ. ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದಿದ್ದರೆ ಆತ ಏನಾಗಿ ಉಳಿಯುತ್ತಿದ್ದ? ಎ ಜಂತುವಾಗಿ, ಬಿ ಮನುಷ್ಯನಾಗಿ, ಸಿ ಪಕ್ಷಿಯಾಗಿ, ಡಿ ಕ್ರಿಮಿಕೀಟವಾಗಿ. ಜಂತುವಾಗಿ. ಸರಿಯಾದ ಉತ್ತರ. ಮೂರನೇ ತಂಡವು ಕೂಡ ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದೆ.
ತಂಡ 4ಕ್ಕೆ ನೇರ ಪ್ರಶ್ನೆ. ನಮ್ಮ ಭಾಷೆ ಗದ್ಯ ಪಾಠವನ್ನು ಎಂ ಮರಿಯಪ್ಪ ಭಟ್ಟರ ಈ ಕೃತಿಯಿಂದ ಆರಿಸಲಾಗಿದೆ. ಎ. ಛಂದಸಾರ, ಬಿ. ಜಾತಕ ತಿಲಕಂ, ಸಿ. ತುಳು ಇಂಗ್ಲಿಷ್ ನಿಘಂಟು, ಡಿ. ಕನ್ನಡ ಸಂಸ್ಕೃತಿ. ಡಿ. ಕನ್ನಡ ಸಂಸ್ಕೃತಿ ಸರಿಯಾದ ಉತ್ತರ. 4ನೇ ತಂಡವು ನೇರ ಪ್ರಶ್ನೆಯಲ್ಲಿ 10 ಅಂಕವನ್ನು ಪಡೆದಿದೆ. ಹಂತ 2 ಮುಗಿದಿದೆ. ಈಗ ಹಂತ 3 ಮೊದಲನೇ ಪ್ರಶ್ನೆ. ಅಭಿವೃದ್ಧಿಯೊಂದಿಗೆ ಅಂತರಚನೆಯಲ್ಲಿ ಬಳಕೆಯಾಗುವ ಭಾಷೆಗೆ ಹೀಗೆಂಬುದು. ಎ. ಗ್ರಾಮ್ಯ ಭಾಷೆ, ಬಿ. ಆಡು ಭಾಷೆ, ಸಿ. ವ್ಯಾವಹಾರಿಕ ಭಾಷೆ, ಡಿ. ಗ್ರಾಂಥಿಕ ಭಾಷೆ. ಸರಿಯಾದ ಉತ್ತರ. 3ನೇ ಹಂತದಲ್ಲಿ ಮೊದಲನೇ ತಂಡವು 10 ಅಂಕಗಳನ್ನು ಪಡೆದಿದೆ. ತಂಡ 2ಕ್ಕೆ ನೇರ ಪ್ರಶ್ನೆ. ಇದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಗ್ರಾಂಥಿಕ ಭಾಷೆಯಲ್ಲ. ಎ. ಸಂಸ್ಕೃತ, ಬಿ. ಕನ್ನಡ, ಸಿ. ತುಳು, ಡಿ. ಇಂಗ್ಲಿಷ್. ಸಿ. ತುಳು. ಸರಿಯಾದ ಉತ್ತರ. 8ನೇ ತಂಡವು ನೇರ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ಹೇಳಿದ್ದರಿಂದ 10 ಅಂಕಗಳನ್ನು ನೀಡುತ್ತಿದೆ. ತಂಡ 3ಕ್ಕೆ ನೇರ ಪ್ರಶ್ನೆ. ಕನ್ನಡ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಹರಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಉದ್ಘೋಷಿಸಿದ ಕವಿ. ಎ. ಎಂ ಮರಿಯಪ್ಪ ಭಟ್ಟ, ಬಿ. ಮಹಾಲಿಂಗರಂಗ, ಸಿ. 12ನೇ ಶತಮಾನದ ಕವಿ ನಯಸೇನ, ಡಿ. ಪ್ರಾಕ್ತನ ವಿಮರ್ಶಕ ಸುಮರ್. 12ನೇ ಶತಮಾನದ ತಪ್ಪಾದ ಉತ್ತರ. ಕನ್ನಡ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಹರಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಉದ್ಘೋಷಿಸಿದ ಕವಿ ಯಾರು? ಸರಿಯಾದ ಉತ್ತರ. 3ನೇ ಹಂತದಲ್ಲಿ ನೇರ ಪ್ರಶ್ನೆಯಲ್ಲಿ 3ನೇ ತಂಡ ಸರಿಯಾದ ಉತ್ತರವನ್ನು ನೀಡಿಲ್ಲ, 0 ಅಂಕವನ್ನು ನೀಡುತ್ತಿದ್ದೇವೆ. ಆ ಪ್ರಶ್ನೆಯನ್ನು 4ನೇ ತಂಡಕ್ಕೆ ಪಾಸ್ ಮಾಡಿದ್ದರು. ಅವರು ಸರಿಯಾದ ಉತ್ತರವನ್ನು ಹೇಳಿ 5 ಅಂಕವನ್ನು ಪಡೆದಿದ್ದಾರೆ. ತಂಡ 4ಕ್ಕೆ ನೇರ ಪ್ರಶ್ನೆ. ಜ್ಞಾನ ಭಂಡಾರ ಭದ್ರವಾಗಿದ್ದು ಹೇಗೆ? ಎ. ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗ ಕಂಡುಕೊಂಡಾಗ. ಡಿ. ಲೆಕ್ಕ ಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡಾಗ. ಸಿ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಈ ಮೇಲಿನ ಲಿಪಿಗಳು. ಇವರು ತಪ್ಪೇಳಿರುವ ಕಾರಣ ತಂಡ 1ಕ್ಕೆ ಪಾಸ್ ಕ್ವಶನ್. ಸರಿಯಾದ ಉತ್ತರ. 3ನೇ ಹಂತದಲ್ಲಿ 4ನೇ ತಂಡಕ್ಕೆ ನೇರ ಪ್ರಶ್ನೆ ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ನೀಡಲಿಲ್ಲ. ಅದಕ್ಕಾಗಿ ಅವರಿಗೆ 0 ಅಂಕವನ್ನು ಕೊಟ್ಟಿದ್ದೇವೆ. ಆ ಉತ್ತರವನ್ನು ಮೊದಲನೇ ತಂಡ ಕುವೆಂಪು ತಂಡ ಉತ್ತರಿಸಿದ್ದರಿಂದ ಅದಕ್ಕೆ 5 ಅಂಕಗಳನ್ನು ನೀಡುತ್ತಿದ್ದೇವೆ. ಹಂತ 3ರ ಮೊದಲನೇ ಪ್ರಶ್ನೆ. ತಂಡ 1ಕ್ಕೆ. ಹಂತ 4ರ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಎ. ನಮ್ಮ ಸುತ್ತಮುತ್ತಲಿನವರೊಡನೆ ಜಗಳವಾಡುವುದಕ್ಕೆ ಮಾತ್ರ, ಬಿ. ನಮ್ಮ ಸುತ್ತಮುತ್ತಲಿನವರೊಡನೆ ದೂರವಾಣಿಯಲ್ಲಿ ಮಾತನಾಡುವುದಕ್ಕೆ ಮಾತ್ರ, ಸಿ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ, ಡಿ. ಮೇಲಿನ ಯಾವುದಕ್ಕೂ ಅಲ್ಲ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಮಾತ್ರ ಅಮೂಲ್ಯವಾದ ಸಾಧನವಾಗಿದೆ. ಸರಿಯಾದ ಉತ್ತರ. 4ನೇ ಹಂತದಲ್ಲಿ ಮೊದಲನೇ ತಂಡ ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದೆ. ತಂಡ 2ಕ್ಕೆ ನೇರ ಪ್ರಶ್ನೆ. ಗುಂಪಿಗೆ ಸೇರದ ಪದ ಗುರುತಿಸಿ. ಎ. ಕನ್ನಡ, ಬಿ. ತುಳು, ಸಿ. ಇಂಗ್ಲಿಷ್, ಡಿ. ಉರ್ದು.
ಎ ಕನ್ನಡ, ಬಿ ತುಳು, ಸಿ ಇಂಗ್ಲಿಷ್, ಡಿ ಉರ್ದು. ಕಾಲಾವಕಾಶ ಮುಗಿದಿದೆ. ಮುಂದಿನ ತಂಡಕ್ಕೆ ಗುಂಪಿಗೆ ಸೇರದ ಪದ ಗುರುತಿಸಿ. ಎ ಕನ್ನಡ, ಬಿ ತುಳು, ಸಿ ಇಂಗ್ಲಿಷ್, ಡಿ ಉರ್ದು. ಬಿ ತುಳು ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ನೀಡದ ಕಾರಣ ಮೂರನೇ ತಂಡಕ್ಕೆ ಪಾಸ್ ಮಾಡಿದ್ದೆವು. ಅವರು ಸರಿಯಾದ ಉತ್ತರವನ್ನು ನೀಡಿ 5 ಅಂಕಗಳನ್ನು ಗಳಿಸಿದ್ದಾರೆ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಮಾನವನು ತನ್ನಲ್ಲಿರುವ ಈ ಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ. ಎ ತೋಳಿನ ಶಕ್ತಿಯಿಂದ, ಬಿ ಸ್ನಾಯು ಶಕ್ತಿಯಿಂದ, ಸಿ ಮಾನಸಿಕ ಶಕ್ತಿಯಿಂದ, ಡಿ ವಿಶಿಷ್ಟ ಮೇಧಾಶಕ್ತಿಯಿಂದ. ಡಿ ವಿಶಿಷ್ಟ ಮೇಧಾಶಕ್ತಿಯಿಂದ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದ್ದಾರೆ. ನಾಲ್ಕನೇ ತಂಡಕ್ಕೆ ನೇರ ಪ್ರಶ್ನೆ. ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಈ ವಿಚಾರವಾಗಿ ತರಬೇತಿ ಕೊಡುತ್ತದೆ. ಎ ಚಲನವಲನ ಹಾಗೂ ಆಹಾರ ವಿಚಾರವಾಗಿ, ಬಿ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸುವ ವಿಚಾರವಾಗಿ, ಸಿ ಬಟ್ಟೆಗಳನ್ನು ಧರಿಸುವ ಮತ್ತು ಶುಚಿಗೊಳಿಸುವ ವಿಚಾರವಾಗಿ, ಡಿ ಮಾತನಾಡುವುದು ಮತ್ತು ಹಾಡು ಹೇಳುವುದು. ಸರಿಯಾದ ನಾಲ್ಕನೇ ತಂಡಕ್ಕೆ ನೇರ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದ್ದಾರೆ. ಕೊನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ 1ಕ್ಕೆ. ದಿವಾನ, ಸರಕಾರ, ಮುನಷಿ, ಸರದಾರ, ಗವರತ್ತು, ಮುಸಾಫರ್, ಕಚೇರಿ, ಸುಬೇದಾರ, ಅಮಲ್ದಾರ, ತಹಸೀಲ್ದಾರ ಇವು ಡ್ಯಾಶ್ ಭಾಷೆಯಿಂದ ಬಂದು ಕನ್ನಡ ನುಡಿ ಒಕ್ಕಸವನ್ನು ಸೇರಿಕೊಂಡಿವೆ. ಎ ಇಂಗ್ಲಿಷ್, ಬಿ ಪೋರ್ಚುಗೀಸ್, ಸಿ ಸಂಸ್ಕೃತ, ಪ್ರಾಕೃತ, ಡಿ ಪರ್ಷಿಯನ್. ಸರಿಯಾದ ಉತ್ತರ. ಕೊನೆಯ ಹಂತ 5ನೇ ಹಂತದ ಮೊದಲನೇ ಪ್ರಶ್ನೆಗೆ ಮೊದಲನೇ ತಂಡ ಕೂಡಲು ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದೆ. ತಂಡ 2ಕ್ಕೆ ನೇರ ಪ್ರಶ್ನೆ. ಜನರು ಮಾತನಾಡುವುದಕ್ಕೆ ಹಾಗೂ ವ್ಯವಹರಿಸುವುದಕ್ಕೆ ಬಳಸುವ ಭಾಷೆ. ಎ ಆಡುಭಾಷೆ, ಬಿ ಗ್ರಾಂಥಿಕ ಭಾಷೆ, ಸಿ ವ್ಯಾವಹಾರಿಕ ಭಾಷೆ, ಡಿ ನಮ್ಮ ಭಾಷೆ. ಸರಿಯಾದ ಉತ್ತರ. ಕೊನೆಯ ಹಂತದಲ್ಲಿ 2ನೇ ತಂಡವು ಸರಿಯಾದ ಉತ್ತರವನ್ನು ನೀಡಿ 10 ಅಂಕಗಳನ್ನು ಪಡೆದಿದೆ. ತಂಡ 3ಕ್ಕೆ ನೇರ ಪ್ರಶ್ನೆ. ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಹೀಗೆ ಕಲಿಯುತ್ತವೆ. ಎ ನೋಡುವುದರಿಂದ, ಬಿ ಅನುಕರಣದಿಂದ, ಸಿ ನಟಿಸುವುದರಿಂದ, ಡಿ ಅವುಗಳ ಜೊತೆ ವಾಸಿಸುವುದರಿಂದ. ಸರಿಯಾದ ಉತ್ತರ ನೀಡದ ಕಾರಣ ತಂಡ 4ಕ್ಕೆ ಪಾಸ್. ಸರಿಯಾದ ಉತ್ತರ. ಕೊನೆಯ ಹಂತದಲ್ಲಿ 3ನೇ ತಂಡಕ್ಕೆ ಪ್ರಶ್ನೆ ಕೇಳಿದ್ದವು. ಸರಿಯಾದ ಉತ್ತರ ನೀಡದ ಕಾರಣ 4ನೇ ತಂಡಕ್ಕೆ ಪಾಸ್ ಮಾಡಿದಾಗ 4ನೇ ತಂಡ ಸರಿಯಾದ ಉತ್ತರವನ್ನು ನೀಡಿ 5 ಅಂಕಗಳನ್ನು ಪಡೆದಿದೆ. ತಂಡ 4ಕ್ಕೆ ನೇರ ಪ್ರಶ್ನೆ. ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದಿರುವ ರೈಲು, ಮೋಟಾರು, ಹೋಟ್ಲು, ಆಫೀಸ್, ಸ್ಕೂಲ್, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟ್, ಡಿಗ್ರಿ, ಲೈಫ್ ಈ ಪದಗಳು ಡ್ಯಾಶ್ ಭಾಷೆಗೆ ಸೇರಿವೆ. ಎ ಪೋರ್ಚುಗೀಸ್, ಬಿ ಸಂಸ್ಕೃತ, ಪ್ರಾಕೃತ, ಸಿ ಇಂಗ್ಲಿಷ್, ಡಿ ಪರ್ಷಿಯನ್. ಸರಿಯಾದ ಉತ್ತರ ನೀಡದ ಕಾರಣ ತಂಡ ಮೊದಲನೇ ಫಾಸ್ಟ್ ಕ್ವಶನ್ ಇಂಗ್ಲಿಷ್. ಸರಿಯಾದ ಉತ್ತರ. ತಂಡ 4 ಸರಿಯಾದ ಉತ್ತರವನ್ನು ನೀಡದ ಕಾರಣ ಮೊದಲನೇ ತಂಡ ಆ ಪ್ರಶ್ನೆಗೆ ಉತ್ತರವನ್ನು ನೀಡಿದೆ. ಆದ್ದರಿಂದ 5 ಅಂಕಗಳನ್ನು ನೀಡುತ್ತಿದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಈ ಅಂಕಪಟ್ಟಿಯಲ್ಲಿ
ನಂಬರ್ ಬಂದಲ್ಲಿ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಕುವೆಂಪು ತಂಡವು 1ನೇ ಹಂತದಲ್ಲಿ 10 ಅಂಕ, 2ನೇ ಹಂತದಲ್ಲಿ 10 ಅಂಕ, 3ನೇ ತಂಡದಲ್ಲಿ 10+5, 4ನೇ ತಂಡದಲ್ಲಿ 10 ಅಂಕ, 5ನೇ ಹಂತದಲ್ಲಿ 10+5 ಅಂಕ ಪಡೆದಿರುವುದರಿಂದ 60 ಅಂಕಗಳನ್ನು ಗಳಿಸಿದೆ. 2ನೇ ತಂಡ ಮಾಡಿಸಿ ಮೊದಲನೇ ಹಂತದಲ್ಲಿ 10 ಅಂಕ, 7ನೇ ಹಂತದಲ್ಲಿ 10 ಅಂಕ, 3ನೇ ಹಂತದಲ್ಲಿ 10 ಅಂಕ, 4ನೇ ಹಂತದಲ್ಲಿ ಉತ್ತರ ಪಡೆದ ಕಾರಣ 0, 5ನೇ ಹಂತದಲ್ಲಿ 10, ಒಟ್ಟು 40 ಅಂಕಗಳು. 3ನೇ ತಂಡ ಬೇಂದ್ರೆ 1ನೇ ಹಂತದಲ್ಲಿ 10, 2ನೇ ಹಂತದಲ್ಲಿ 10, 3ನೇ ತಂಡದಲ್ಲಿ 0, 4ನೇ ತಂಡದಲ್ಲಿ 5+10, 5ನೇ ಹಂತದಲ್ಲಿ ಉತ್ತರ ನೀಡಿಲ್ಲ. ಆದ್ದರಿಂದ 35 ಅಂಕಗಳು. 4ನೇ ತಂಡ ಕಾರಣ ಮೊದಲನೇ ಹಂತದಲ್ಲಿ 10, 2ನೇ ಹಂತದಲ್ಲಿ 10, 3ನೇ ಹಂತದಲ್ಲಿ 5+5 ಅಷ್ಟು ಅಂಕಗಳನ್ನು ಪಡೆದಿದೆ. 4ನೇ ಹಂತದಲ್ಲಿ 10, 5ನೇ ಹಂತದಲ್ಲಿ 5 ಮಾರ್ಕ್ಸ್ಗಳನ್ನು ಪಡೆದಿದೆ. 40 ಅಂಕಗಳನ್ನು ಗಳಿಸಿದೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲನೇ ತಂಡ ಕುವೆಂಪು ಪ್ರಥಮ ಸ್ಥಾನ ಪಡೆದಿದೆ. 2ನೇ ಸ್ಥಾನವನ್ನು 2ನೇ ತಂಡ ಮಾಸ್ತಿ ಮತ್ತು 4ನೇ ತಂಡ ಕಾರಂತ 2 ಕೂಡ ಈಕ್ವಲ್ ಆಗಿ 2ನೇ ಸ್ಥಾನವನ್ನು ಪಡೆದಿದೆ. ಈ ಎರಡು ತಂಡಗಳಿಗೆ ಟೈಮ್ ಬ್ರೇಕರ್ ಕ್ವಶನ್ಸ್ ಇರುತ್ತೆ. ಈಗ 3ನೇ ತಂಡ 35 ಅಂಕ ಪಡೆದು 3ನೇ ಸ್ಥಾನ ಪಡೆದಿದೆ. ಈಗ ಟೈಮ್ ಬ್ರೇಕರ್ ಕ್ವಶನ್ಸ್ ಹೇಳೋಣ. 2 ತಂಡಗಳು ಒಂದೇ ಉತ್ತರವನ್ನು ವೇಗವಾಗಿ ಉತ್ತರವನ್ನು ನೀಡಿದರೆ ಆ ತಂಡಕ್ಕೆ ಮಾರ್ಕ್ಸ್ ಸಿಗುವುದು. ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಲು ಕಾರಣ. ಎ. ರಾಮಾಯಣವನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ. ಬಿ. ಮಹಾಭಾರತವನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ. ಸಿ. ಭಗವದ್ಗೀತೆಯನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ. ಡಿ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ. ಈ ತಂಡವು ಸರಿಯಾದ ಉತ್ತರ ಹೇಳಿರುವುದರಿಂದ ಈ ತಂಡ 2ನೇ ಸ್ಥಾನದಲ್ಲಿದೆ. +10 ಅಂಕಗಳನ್ನು ಪಡೆದು ಈ ತಂಡ 2ನೇ ಸ್ಥಾನ ಪಡೆದಿದೆ. 4ನೇ ತಂಡ 3ನೇ ಸ್ಥಾನ ಪಡೆದಿದೆ. 3ನೇ ತಂಡ 4ನೇ ಸ್ಥಾನ ಪಡೆದಿದೆ. ಧನ್ಯವಾದಗಳು. ಪ್ರಶ್ನೆಯಲ್ಲಿ ಭಾಗಿಯಾದಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಈ ರಸಪ್ರಶ್ನೆ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಶಿಕ್ಷಕರ ಸಹಾಯದಿಂದ ಯಶಸ್ವಿಯಾಗಿದೆ. ಆದ್ದರಿಂದ ಅವರ